ಮನೆ ಒಳಗೆ ಬಿಡ್ಕ ಬಿಡಾರತ್ತು ಬರಬೇಡ ಅಂತ ಹೇಳ್ಬಿಡು ಒಂದೇ ಸತಿ. ಸುಮ್ಮನೆ ಆಗ್ಲೆಲ್ಲ ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಜ್ಜಿ ನಾನು ಅಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು ಒಬ್ಳೇನೆ ಹೆಂಗೋ ನಾನು ಇದ್ದು ಬಿಡ್ತೀನಿ ಚೆನ್ನಾಗಿ ನನ್ನ ಪಾಡಿಗೆ ನಾನು. ಹೆಂಗೋ ನಮ್ಮ ಹುಡುಗರು ಬರ್ತಾ ಹೋಗ್ತಾ ಚೆನ್ನಾಗಿರ್ಲೇಳು. ಇನ್ನು ನಾನು ಬಂದ್ರೂ ಹಂಗೆ ಹೇಳ್ಬಿಡ್ತೀನಿ. ಅವಾಗಿಂದ ಬಂದು ಋತು ಮನೆಗೆ ಬರ್ತೀನಿ ಋತು ಮನೆಗೆ ಬರ್ತೀನಿ ಅಂತ ಹೇಳ್ತಾವನೆ. ಮನೆಗೆ ಬಂದರೂ ನಾನು ಬಿಡಿಸ್ಕೊಳ್ಳಲ್ಲ ನೋಡು. ಎಲ್ಲಾದರೂ ಹೊರಗೆ ಹಿಂಗೆ ಓಡಾಡಂಗಿಲ್ಲ. ಋತು ಮನೆಗೆ ಬರ್ತೀನಿ ಋತು ಮನೆಗೆ ಬರ್ತೀನಿ ಅಂತವನೆ. ಸುಮ್ಮನೆ ಬ್ಯಾಕ್ ಕೊಟ್ಟು ಕಳಿಸ್ಬಿಡೋದು ಒಳ್ಳೇದು. ಹಿಡ್ಕಮಲ್ಲಜ್ಜಿ ಬಂದ್ರೂ ಬರಬೇಡ ನೀನು ಅಂತ ಹೇಳ್ತೀನಿ. ಹಿಂಗೆ ಓಡಾಡ್ಕೊಂಡು ಹೆಂಗಾದರೂ ಇರಲಿ ಅಂತೇಳಿ ನಾನು ಸುಮ್ಮನಾಗಿದ್ದೆ. ಏನಾದರೂ ಮಾಡ್ಕೊಂಬ್ಲಿ ಹೆಂಗಾದರೂ ಇರಲಿ ಅಂತ. ಬಂದಾಗ್ಲೆಲ್ಲ ಋತು ಮನೆಗೆ ಬರ್ತೀನಿ ಅಂತಂದರೆ ನಾನು ಕೇಳಲ್ಲ ಬಿಡು. ನಿನ್ಗೆ ಇಷ್ಟ ಬಂದ ಕಡೆ ನೀನು ಇದ್ದು ಬಿಡಪ್ಪ ಅಂತ ಹೇಳ್ತೀನಿ. ಬರ್ತಾನೆ ನೋಡು ಬರ್ತಾನೆ. ಬಂದಿದ ತಕ್ಷಣ ಇಲ್ಲೇ ನೀನು ಕಳಪ್ಪ ನೀನು ಹೋಗಿ ಕುಡ್ದು ಮನೆ ಒಳಕ್ಕೆ ಅಂತಾನು. ಬೀಗ ಹಾಕಿರು ಹೇಳ್ತೀನಿ. ಬೀಗ ತೆಗಿಬೇಡ, ಮನೆ ಬೀಗ ಹಾಕು. ಬೀಗ ಹಾಕಿದ್ದೀನಿ ಕಣಜ್ಜಿ, ಬೀಗ ತೆಗೆದಿಲ್ಲ. ಅವಾಗಿಂದ ಬೀಗ ತೆಗಿಬಾರತು, ಮನೆಗೆ ಬರ್ತೀನಿ ಬೀಗ ತೆಗಿಬಾರತು ಅಂತ ಹೇಳ್ತಾವನೆ. ಅದಕ್ಕೆ ಇಲ್ಲ ಕಣಪ್ಪ ಬೀಗ ತೆಗಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೂ ಬೇಜಾರಾಗ್ಬಿಟ್ಟೈತೆ ಕಣಜ್ಜಿ, ಏನು ಮಾಡೋದು. ಋತು ಹೊರಗೆ ಹಿಂಗೆ ಓಡಾಡ್ಕೊಂಡು ಎಷ್ಟು ದಿವಸ ಅಂತ ಹಿಂಗೆ ಇರಲಿ. ಮನೆ ಬೀಗ ತೆಗಿ, ಒಳಗಡೆ ಹೋಗ್ಬೇಕು ನಾನು. ಬೀಗ ತೆಗಿ ಋತು. ನಮ್ಮನೆ ಒಳಗೆ ಮಾತ್ರ ನೀನು ಕಾಲು ಇಡ್ಸಲ್ಲ. ಸುಮ್ಮನೆ ಹೋಗು, ನನಗೆ ಬೇಜಾರು ಮಾಡಿಸ್ಬೇಡ ನೀನು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹೋಗಿ ನಿನಗೆ ಇಷ್ಟ ಬಂದ ಕಡೆ ನೀನು ಚೆನ್ನಾಗಿರೋ ಅಂತ ಹೇಳಿಲ್ವಾ? ಎಷ್ಟು ಹೇಳ್ತಾ ಇದ್ರು ನಿನ್ಗೇನು ಅರ್ಥ ಆಗ್ತಿಲ್ವಾ? ಹೋಗು ಅಂತೇಳಿ ನಮ್ಮ ಅಜ್ಜಿ ನಾನು ಅವಾಗಿಂದ ಹೇಳ್ತಾ ಇದ್ದೀವಿ. ಹೋಗಪ್ಪ ನಿನ್ನ ಪಾಡಿಗೆ ನೀನು ಹೋಗ್ಬಿಟ್ಟು ಚೆನ್ನಾಗಿರಪ್ಪ ಅಂತೇಳಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ರೆ ನಿನಗೆ ಅರ್ಥ ಆಗ್ತಿಲ್ವಾ? ಬೀಗ ತೆಗಿ ಮನೆ ಬೀಗ ತೆಗಿ ಏನು ಹಿಂದಿಂದನೇ ಹಿಂಗೆ ಓಡಾಡ್ಕೊಂಡು ನಮ್ಗೇನು ಕಾಟ ಕೊಡ್ತೀಯ ನೀನು? ಹೋಗು ಅಂತ ಹೇಳಿಲ್ವಾ ನೀನು? ಹೋಗು ನಿನ್ನ ಪಾಡಿಗೆ ನೀನು ಹೋಗಿ ಚೆನ್ನಾಗಿರೋದು ನೋಡು, ಖುಷಿಯಾಗಿರೋದು ನೋಡು. ನಿನಗೆಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಖುಷಿಯಾಗಿರೋದು ನೋಡ್ಬೇಕಪ್ಪ ಅಲ್ವಾ? ನಮ್ಮಿಂದ ನಿನಗೆ ಖುಷಿ ಸಿಗ್ತಿಲ್ಲ ಅಂತಂದ್ರೆ ಎಲ್ಲಿ ಖುಷಿಯಾಗಿರ್ತೀಯ ಅಲ್ಲಿ ಖುಷಿಯಾಗಿರ್ಬೇಕು ನೀನು. ಯಾಮಕ್ಕ ಇಟ್ಕೊಂಡು ಬಂದಿದೀಯ ಅಲ್ಲ? ಅಷ್ಟೊಂದೆಲ್ಲ ನಾನು ನಿಮ್ಮ ಮಾಮ ಇಬ್ಬರಳು ಎಷ್ಟು ಬುದ್ಧಿ ಹೇಳಿದ್ವೋ ನಿನಗೆ? ಅಷ್ಟು ಬುದ್ಧಿ ಹೇಳಿ ಕಳಿಸಿದ್ರು ನೀನು ತಿರ್ಗಾ ಇಂಥ ಕೆಲಸನ ಮಾಡಿದರೆ ಯಾರು ಬಿಡ್ತಾರೆ? ಯಾರು ಸುಮ್ಕಿರಲ್ಲ. ನನಗೆ ಅಲ್ಲಿದ್ದಾಗಲೇ ಅಲೆ ವಿಷಯ ಗೊತ್ತಾಗಿತ್ತು. ಅಲ್ಲೇ ಯಾರ ನನಗೆ ಹೇಳಿದ್ರು ಅಲೇನೆ. ಅವರೇ ಹೇಳಿದ್ರು ಅಲ್ಲೇ ಯಾರನ ನಮಗೆ. ಅಲ್ಲ ಇಂಥ ವಯಸ್ಸಿನಾಗೆ ಇಂಥದ್ದು ಮಾಡ್ಕೋಬೇಕೆ? ಇಂಥದ್ದು ಏನು ಬೇಕಾಗಿತ್ತು ನಿನಗೆ? ಇಂಥ ಕೆಲಸ ಮಾಡ್ಕೊಂಡ್ರೆ ನನಗೆ ಮರ್ಯಾದೆ ಇರುತ್ತೆ ಎಂಬುದೊಂದು ಸ್ವಲ್ಪನಾದರೂ ಯೋಚನೆ ಮಾಡಿದ್ನೀರ ನೀನು? ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಾನು ಬಂದಿದ್ದೀನಾನೇ ನಿನಗೆ ಒಂಥರ ಅನ್ನಿಸ್ಬಿಟ್ಟೈತಿ. ಯಾಕನ ಬಂತ ಇವತ್ತೆ ನಮ್ಮ ಮನೆಗೆ ಅಂತ ಅನ್ಕೊಂಡಿರ್ತೀಯ ನೀನು? ಹಂಗೆ ನಾನು ಕಂಡಿಲ್ಲ ಕಣತ್ತೆ, ಸುಮ್ಕಿರು. ಸುಮ್ಮನೆ ಯಾತಕತ್ಲಾಗೆ ಸುಮ್ಮನೆ ಮಾತಾಡ್ತಿ. ನಾನು ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗಿಲ್ಲ. ಬಿಡತ್ತಾಗೆ ಏನೋ ಋತು ನೋಡ್ಕೊಳಕ್ಕೆ ಬಂದೈತೆ, ಅವ್ರ ಅಜ್ಜಿ ತಾನೇ ಮೊಮ್ಮಗಳು ನೋಡೋಕೆ ಬಂದೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇನೆ. ನಾನು ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗಿಲ್ಲ. ಮಾತಾಡ್ಬೇಡ ಮುಂದಕ್ಕೆ. ಹಂಗೇನು ಅನ್ಕೊಂಡಿಲ್ವಂತೆ ಅವತ್ತು ನಾನು ಬಂದೇಟ್ಕೆ ನಿನ್ನ ಮನಸ್ಸನ್ನ ನೀನು ಹಂಗೆ ಅಂದ್ಕೊಂಡಿಲ್ಲ ಅನ್ಬಿಡು. ನನಗೆಲ್ಲ ಗೊತ್ತಾಗ್ತಾ ಕಣಣ್ಣ. ನಿನ್ನಂತಾರ ನಾನು ಎಷ್ಟು ಜನ ನೋಡಿಲ್ಲ. ಹೋಗ ಸುಮ್ಕೆ ನಡಿ ಆಚೆ. ಅವಳಂತೂ ಮನೆ ಬೀಗ ತೆಗಿಯಲ್ಲ. ನಡಿ ಆಚೆಕ್ಕೆ ನಡಿಯೋ, ನಡಿ. ಸುಮ್ಮನೆ ಬಂದು ಬೀಗ ತೆಗಿ ಅಂತಂದ್ರೆ ಇಲ್ಲಿ ಕೇಳಲ್ಲ. ನೋಡಿ ಸುಮ್ಮನೆ. ಋತು ನೋಡ್ಋತು ಇವತ್ತೇನಾ ನೀನು ಮಾಡಿರೋದಕ್ಕೆ ಇನ್ನೇನು ಮಾಡ್ತಾರೆ? ಸುಮ್ಮನೆ ಹೋಗತ್ ಕಲಿ. ನನಗೂ ಬೇಜಾರಾಗ್ಬಿಟ್ಟೈತೆ. ನನಗೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಹೋಗ್ಲಾ ಸುಮ್ಮನೆ ಮಾತಾಡ್ಬೇಡ, ನಡಿ ಆಚೆಗೆ. ಬರಬೇಡ ಅಂತೇಳಿ ಹೇಳಿದ್ರು ಋತುನ ಆಗ್ಲಲ್ಲನ. ಋತು ಬರ್ತೀನಿ ಋತು ಮನೆಗೆ ಅಂತ ಕೇಳ್ತೀಯಲ್ಲ. ನೀನು ಬರೋ ಅಂತ ಕೆಲಸ ಮಾಡಿದ್ಯೇನೋ? ನೀನು ಬರೋ ಅಂತ ಕೆಲಸ ಮಾಡಿದ್ಯಾ? ನಾನು ಮಾಡಿರೋ ಅಂತ ಎಂಥ ಕೆಲಸ ಅಂತೇಳಿ ಯೋಚನೆ ಮಾಡಿ ನೀನು ಮಾತಾಡೋದ್ ಕಲಿ. ನಡಿ ಆಚೆಗೆ. ಮನೆಗೆ ಬರೋ ಅಂತ ಯೋಗ್ಯತೆ ಇಲ್ಲ ನಿನಗೆ. ಆರಜ್ಜಿ ಎತ್ಲಾಗೆ ಬಾ. ಸುಮ್ಕೆ ಯಾಕೆ? ನಾವಾಗಲೆಲ್ಲ ಹೋಗು ಅಂತ ಹೇಳಿದ್ರು ಕೇಳ್ತಿಲ್ಲ. ಬಾ, ಅದೇನು ಮಾಡ್ಬೇಕಂದು ಮಾಡೋಣ ವಾರಜ್ಜಿ. ಹೋಗಪ್ಪ, ನಾನಂತೂ ಈ ಮನೆಗೆ ನೀನು ಬಿಡ್ಕೊಂಬಲ್ಲ ಅಂತೇಳಿ ಎಷ್ಟು ಹೇಳಿದ್ರು ಆಗ್ಲಲ್ಲ. ಮನೆ ತಕ್ಕ ಬರ್ತಾನೆ. ಋತು ಮನೆಗೆ ಬರ್ತೀನಿ ಅಂತಾನೆ. ಋತು ಅವ್ನು ಹೆಂಗನ ಕೇಳ್ಕೊಂಬ್ಲಿ ಅವನ್ನ. ಬರಬೇಡ ಅಂತೇಳಿ ಆಚೆಗೆ ದಬ್ಬಿದ್ದೀನಿ. ಈಗ ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಒಬ್ಳೆ ಇರೋದು ಕಲಿ. ಮನೆಗಂತೂ ಬಿಡ್ಕೊಂಬಕ್ಕೆ ಹೋಗ್ಬಿಡ. ನೋಡಿ ಹೇಳಿರ್ತೀನಿ, ಬಿಡ್ಕೊಂಡ್ರೆ ನೀನು ಕೆಟ್ಟೆ ಅಂತಲೇನೆ. ಅವನು ಮಾತ್ರ ಅವನು ಬುದ್ಧಿನೇ ಬಿಡಲ್ಲ. ನೀನು ಎಷ್ಟೇ ಹೇಳು, ನೀನು ಎಷ್ಟು ಒಳ್ಳೆ ಮಾತನಾಗ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ, ನಿನ್ಗೆ ಎಷ್ಟೇ ಒಳ್ಳೆ ಮಾತನಾಗ ನೀನು ಏನೇ ಹೇಳಿದ್ರು ಅವ್ನು ಮಾಡೋಂಥ ಕೆಲಸ ಅವ್ನು ಮಾಡೇ ಮಾಡ್ತಾನೆ. ಅದಕ್ಕೇ ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇನ್ನು ನಿಮ್ದೇ ನೀನು ಜೀವನ ಮಾಡೋದು ನೋಡು. ಸರಿ ಆಯ್ತು ಅಜ್ಜಿ, ನಾನಿವಾಗ ಹಂಗೆ ಅನ್ಕೊಂಡಿರೋದು. ಆದರೂ ಬಂದು ಆಗಲೆಲ್ಲ ಕೇಳ್ತಿರ್ತಾನಲ್ಲ, ಅದೇ ಬೇಜಾರು. ಇಲ್ಲಿ ಬಂದು ಆಗಲೆಲ್ಲ ಋತು ಅಂತ ಕೇಳ್ತಿದ್ರೆ ಬೇಜಾರಾಗ್ತೈತಿ. ಎಷ್ಟೊತ್ತು ಕೇಳ್ಕೊಂತಾನೆ, ಎಷ್ಟೊತ್ತು ಕೇಳ್ತಾನೆ, ಎಷ್ಟೊತ್ತು ಮಾತಾಡ್ತಾನೆ, ಎಷ್ಟೊತ್ತು ಇರ್ತಾನೆ.
ಎಷ್ಟೊತ್ತಿರ್ತಾನೆ ನೋಡೋಣ ಬಿಡು, ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯ? ಅದು ಎಷ್ಟೊತ್ತು ಅವನು ಕೇಳ್ತಾನೆ, ಕೇಳ್ಕೊಂಬ್ಲಿ. ನೋಡು ಮತ್ತೆ ಬಂದ್ಬಿಟ್ಟ, ಮತ್ತೆ ಬತ್ತಿಯಲ್ಲ, ಗೊತ್ತಾಗಲ್ಲ ನಿನಗೆ? ಯಾಕೆ ಬಂದಿ ತಿರ್ಗಾ ನೀನು? ಎಲ್ಲಿ ಒಂದು ಋತು ನಾನು ನಿಂದೊಳೆ ಚೆನ್ನಾಗಾಯ್ತಮ್ಮ. ಅಲ್ಲ ಇವತ್ತೇ ಮತ್ತೆ ಕೇಳ್ಕೊಂಡು ನೀನು ಹೆಂಗೆ ಮಾತಾಡ್ತೀನಿ ನೋಡು. ಬಿಡು ಋತು ಹೋಗ್ಲಿ. ಮನೆ ಒಳಗಡೆ ಮಾತ್ರ ಬಿಡ್ಕಾಮಲ್ಲ. ನೀನು ಏನೇ ಎಷ್ಟೇ ಕೇಳ್ಕೊಂಡ್ರು ನಾನು ಹೇಳೋದಿಷ್ಟೇನೆ, ಒಂದೇ ಮಾತು, ಮನೆ ಒಳಗಡೆ ಅಂತೂ ನೀನು ಬಿಡ್ಕೊಳ್ಳೋದಿಲ್ಲ ಅಷ್ಟೇನೆ. ನೀನು ಎಷ್ಟೇ ಕೇಳು, ಬಿಡ್ಕೊಳ್ಳಲ್ಲ. ನಾನು ಆಲೇನೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅದೇನಾಗುತ್ತಾ ಆಗಲಿ ಅಂತ. ಋತು ಈ ಸೈಟ್ಗಳು ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ತುಂಬ ಪ್ರಾಬ್ಲಮ್ ಆಗೈತಲ್ಲ, ಸ್ವಲ್ಪ ನಾವು ಇವಾಗ ಚೆನ್ನಾಗಿ ಇಟ್ಕೊಂಡಿದ್ದು ಮಾಡೋಣ ಅಂತ. ಹೇಳು. ಹೋದ್ರೂ ಹೋಗ್ಲಿ, ನನಗೇನು ಅದು ಚಿಂತೆನೇ ಇಲ್ಲ. ಹೋದ್ರೂ ಹೋಗ್ಲಿ ಬಿಡು, ನನಗೆ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಷ್ಟೇ. ನೀನೇ ಒಳ್ಳೆಯವನಲ್ಲ ಅಂದಮೇಲೆ ಎಲ್ಲ ಹಿಂಗಾಗೈತೆ ಅಂದಮೇಲೆ ಆದರೂ ಆಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಅದೆಲ್ಲ ತಗೊಂಡು ಏನು ಮಾಡ್ತೀವಿ? ಫಸ್ಟು ನೆಮ್ಮದಿ ಮುಖ್ಯ, ನೆಮ್ಮದಿಯಾಗಿದ್ದು ಆಮೇಲೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ನೀನೇ ಹಿಂಗೆ ಮಾಡಿದ್ಯಾ ಅಂತಂದರೆ ಅದೆಲ್ಲ ಏನು ನನಗೇನು ಅದೆಲ್ಲ ಮುಖ್ಯ ಅಲ್ಲ ಬಿಡು. ಇದೇನು ಋತು ನೀನು ಹೋಗತ್ಲಾಗೆ ನಡಿಯಲ್ಲ. ಹೋಗು ಅಂತ ಹೇಳ್ತಾ ಇದ್ರು ಕೇಳ್ತಾ ಇಲ್ವಾ ನಿನಗೆ? ಅವಾಗಿಂದ ಬಂದ್ ನಡಿಯ. ನಡಿಯ ಆಸಿಕೆ, ನಡಿ. ಮಜ್ಜಿ ಎಸ್ಸತಿ ಕಳ್ಸಿದ್ರು ಆಗ್ಲಲ್ಲ ಬೋತವನಿ. ನಡಿ ಅಂತ ಅಜ್ಜಿ ಕಳಿಸ್ದಂಗೆಲ್ಲ ಅವ್ನು ಬಂದಂಗೆಲ್ಲ. ಋತಮ್ಮ ಯಾಕೆ ಹಿಂಗೆ ಮಾಡ್ಕೊಂತೀಯ ಮಣಿ? ನಾನು ಹೇಳಿಲ್ವೇ ನೀನು ಚೆನ್ನಾಗಿರ್ಬೇಕಣಮ್ಮ ಅವ್ರ ಮುಂದೆಲ್ಲ ಅಂತೇಳಿ ಇಷ್ಟೊಂದೆಲ್ಲ ಹೇಳ್ತಿದ್ರು, ಯಾಕೆ ಹಿಂಗೆ ಮಾಡ್ಕೊಂತೀಯ ಋತಮ್ಮ ನೀನು? ಬಿಡಕ್ಕಾತ್ಲಾಗೆ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಯಾರಕ್ಕ ಸುಮ್ಕಿರ್ತಾರೆ ಇಂಥ ಕೆಲಸಗಳೆಲ್ಲ ಮಾಡಿದ್ರೆ ಯಾರು ಸುಮ್ಕಿರಲ್ಲ. ನಾನಲ್ಲ, ನನ್ನ ಜಾಗದಾಗೆ ಯಾರೇ ಇದ್ದಿದ್ರು ಹಿಂಗೇನೆ ಸುಮ್ಕಿರಲ್ಲ ಬಿಡಾಕ. ಆಡ್ಕೊಂತಾರೆ ಜನ, ಅದಕ್ಕೇನೆ ಯಾಕೆ ನಿಮ್ಮ ಅಜ್ಜಿ ಅಂತೂ ಬಾಯಿ ಮಾಡ್ತೈತಪ್ಪ. ಎಲ್ಲ ನಿನ್ಕೊಂಡು ನೋಡ್ತಾರೆ. ನೋಡ್ಲಿ ಬಿಡಿ ಅಮ್ಮಯ್ಯ, ನೀನು ಒಳ್ಳೆ ಸೆನ ಕೇಳ್ತೀಯಮ್ಮ. ನೋಡ್ಲಿ ಬಿಡು, ನೋಡ್ತಾರೆ ಅಂತೇಳಿ ಎಲ್ಲ ಮುಚ್ಚಿಕಮ್ಮಕ್ಕಾಗುತ್ತೆ? ಹಂಗೆ ಮುಚ್ಚಿಕೊಂಡೆ ಮತ್ತೆ ಇಂಥ ಕೆಲಸ ಆಗ್ತಾ ಇರೋದು. ನಿನಗೇನು ಗೊತ್ತು? ನೀನಂತೂ ಹೆಂಗೆ ಹೇಳಕ್ ಬತ್ತೀಯಮ್ಮ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಿಂಗೆ ಅಂತ ನೀನು ಹೆಂಗೆ ಹೇಳಕ್ ಬತ್ತೀಯಮ್ಮ? ಅಲ್ಲ, ನೀನೊಂದು ಬೇಟಿ ಯೋಚನೆ ಮಾಡು, ಯಾರು ಸುಮ್ಕಿರ್ತಾರೆ ಅಂತ? ಯಾರು ಸುಮ್ಕಿರಲ್ಲ. ಅವನಂತ ಈ ಮನೆಯಕ್ಕೆ ಬಿಡ್ಕಾಮಲ್ಲ ಅಷ್ಟೇನೆ. ನಾನೇ ಒಂದು 2 ದಿನ ಇರ್ತೀನಿ ನಮ್ಮ ತಮ್ಮನ ಜೊತೆಗೆ. ಹೋಗ್ಲಿ, ನಮ್ಮ ಪಾಡಿಗೆ ಹೋಗಿ ಅವ್ನು ಹೆಂಗೆ ಬೇಕಂಗೆ ಇರ್ಲಿಲ್ಲ, ನಾವೇನು ಬೇಡ ಅಂಬಲ್ಲ. ನಮಗೆ ಗೊತ್ತೈತಿ ಹೆಂಗಿರ್ಬೇಕು ಅಂತ. ಏನು ಅವಳು ಜೀವನ ಹೆಂಗ ಮಾಡ್ತಾಳೆ, ಇನ್ನು ನಮಗೆಲ್ಲ ಗೊತ್ತೈತಿ ಅವಳು ಹೆಂಗಿರ್ಬೇಕು, ಹೆಂಗೆ ನೋಡ್ಕೋಬೇಕು ಅವಳನ್ನ ಅಂಬೋದು ನನಗೆಲ್ಲ ಚಂದ ಗೊತ್ತೈತಿ. ನಾನು ನಮ್ಮಯ್ಯ ಪೇವಟ್ ಬುದ್ಧಿ ಹೇಳಿ ಕಳ್ಸಿದೀವಿ, ಗೊತ್ತೇ ರಮಣಿ? ನಿನಗೆ ಗೊತ್ತಿಲ್ಲ, ನನಗೆ ನೆನೆಸಿಬಿಟ್ರೆ ಹೆಂಗೇನೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ನಾವು ಅಷ್ಟೊಂದೆಲ್ಲ ಹೇಳಿ ಕಳ್ಸಿದ್ರು ಇವನು ಹೆಂಗೆ ಮಾಡ್ಬಿಟ್ಟ ಅಂತೇಳಿ ನಮಗೆ ಸಿಟ್ಟು ಬರುತ್ತೆ, ಗೊತ್ತೇ? ನೀನೇನ ಹಿಂಗೆ ಅಂತ ನೀನು ಹೇಳ್ತೀಯಮ್ಮ, ಆದರೆ ನಮ್ದು ಎಷ್ಟು ಕಷ್ಟ ಐತೆ ಅಂತ ನಿನಗೇನು ಗೊತ್ತು? ನಾವೇನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನೆ ಇದೀವಿ ಅಷ್ಟೇನೆ. ಮಾತಾಡಲಿಲ್ಲ ಅಂದರೆ ಅಷ್ಟೇ ಎಲ್ಲೆಲ್ಗ ಹೋಗ್ತಾ ಮಾತುಗಳು. ನಾನು ಬಿಡ್ಕೊಂಬಲ್ಲ ಬಿಡು ಅವನು ಮಾತ್ರ. ಇಲ್ಲಿ ಮನೆ ತಕ್ಕೆ ಯಾರು ಬಂದು ಹೇಳಿದ್ರು ಅಷ್ಟೇ, ಅವನಿಗೆ ಮಾತ್ರ ಇಲ್ಲಿ ಜಾಗ ಇಲ್ಲ, ಹೋಗಪ್ಪ ನಿನ್ನ ಪಾಡಿಗೆ ನಿನ್ನ ದಾರಿ ಇಟ್ಕೊಂಡು ಅಂತೇಳಿ ಹೇಳಿದೀವಿ. ಹೋಗ್ಲಿಲ್ವಾ? ನಾನು ನಮ್ಮ ಋತಮ್ಮ ಏನು ಮಾಡ್ಬೇಕು ಮತ್ತು ಚೆನ್ನಾಗಿ ಗೊತ್ತೈತೆ, ನಮಗೆ ಮಾಡ್ತೀವಿ. ನಾಳೆಗೆ ಬರಬೇಡ ಅಂತೇಳಿ ಬೀಗ ಹಾಕ್ಬಿಟ್ಟಿದ್ದೀವಿ. ಅದಕ್ಕೇನೆ ಋತು ಋತು ಮನೆಯೊಳಗೆ ಬರ್ತೀನಿ ಅಂತೇಳಿ ಹಿಂದಿಂದೇನೆ ಬತ್ತವನೆ ಪ್ರವೀಣ. ಅದಕ್ಕೇನೆ ಬೇಡ ಕಣಪ್ಪ, ನಿನ್ನ ಪಾಡಿ ನೀನು ಹೊರಟೋಗು, ನಿನಗೆ ಖುಷಿಯಾಗಿರು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆದರೆ ಅವನು ಕೇಳ್ತಾ ಇಲ್ಲ. ಅಲ್ಲಲ್ಲ ತಪ್ಪಾಯ್ತು ಋತು ಅಂತ ಹೇಳಿ ಬರ್ತಾ ಇದ್ದಾನೆ. ನಾನು ನಮ್ಮಯ್ಯಪ್ಪ ನೀವು ಕಂಡಂಗೆ ಎಷ್ಟು ಬುದ್ಧಿ ಹೇಳಿದ್ವಲ್ಲ. ಯಾರೇ ಆಗಲಿ ತಪ್ಪು ಮಾಡೋ ಸಹಜ, ತಿದ್ದಿ ನಡ್ಕೊಂಡು ಹೋಗ್ತಾರೆ. ಇಷ್ಟಕ್ಕೆ ಆಗಲಿ ಬಿಟ್ಬಿಡೋದು ಚೆನ್ನಾಗಿರಲ್ಲ ಅಂತೇಳಿ ನಾವು ನಮ್ಮ ಋತಮ್ಮನಿಗೂ ಬುದ್ಧಿ ಹೇಳಿ, ನಾನು ನನ್ನ ಗಂಡ ಕರ್ಕೊಂಬಂದು ಇಬ್ರು ಒಂದು ಮಾಡಿ ಹೆಂಗೋ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಹೇಳಿ ನಾವು ಎಷ್ಟೆಲ್ಲ ಬುದ್ಧಿ ಹೇಳಿದ್ವಿ ಋತುಂಗೂ ಪ್ರವೀಣನ್ಗೂ. ತುಂಬ ಬೇಜಾರಾಗ್ತೈತೆ ನನಗೂ. ಅದಕ್ಕೆ ಬರಬೇಡ ಕಣ ಅಂತೇಳಿ ನನಗೂ ಸಿಟ್ಟು ಬಂದ್ಬಿಡ್ತು. ನಡೆಯೋ ಅಂತೇಳಿ ನಾನು ಅವನ್ನ ಕಳಿಸ್ಬಿಟ್ಟೆ ಇಲ್ಲಿಂದ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.